ಜಿಲ್ಲಾ ಉದ್ಯೋಗ ಕೇಂದ್ರದ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಗೌರವಾನ್ವಿತ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರುಗಳೇ, ಸಿಬ್ಬಂದಿ ವರ್ಗದವರೇ, ವಿಶೇಷವಾಗಿ ನಮ್ಮ ಅದಕ್ಕೊಂದು ಇತಿಹಾಸ ಇದೆ. ಹಿಂದೆ 83-84ರಲ್ಲಿ ಅವರು ಪುರಸಭಾ ಅಧ್ಯಕ್ಷರಾಗಿದ್ದರು. ಆ ಪುರಸಭಾ ಅಧ್ಯಕ್ಷ ಸಂದರ್ಭದಲ್ಲಿ ಆ ಪುರಸಭೆ ಒಂದು ಸಣ್ಣ ಬಿಲ್ಡಿಂಗ್ ಅಲ್ಲಿ 6 ಮಕ್ಕಳೊಂದಿಗೆ ಈ ಕಾಲೇಜಿನ ಸ್ಥಾಪನೆ ಮಾಡಿದ್ರು ಸನ್ಮಾನ್ಯ ಪಾರ್ಥಾರ್ಥಿ. ಅವತ್ತಿನ ಸ್ಟ್ರೆಂತ್ ಎಷ್ಟಪ್ಪ ಅಂದ್ರೆ 6 ಮಕ್ಕಳು. ಅದೊಂದು ದಾಖಲೆ. ಆದ್ರೆ ಈ ಒಂದು ಕಾಲೇಜಿನ ಈ ಮೈದಾನವನ್ನು ಕೂಡ ಎಂ ನಾರಾಯಣ ಅಧ್ಯಕ್ಷ ಶಾಸಕರಾಗಿದ್ದಾಗ ಪಾರ್ಥಣ್ಣವರು ಕೂಡ ಬಹಳ ಶ್ರಮಪಟ್ಟು 8 ಎಕರೆ ಪ್ರದೇಶವನ್ನು ಈ ಕಾಲೇಜಿಗೆ ಮೀಸಲಾಗಿತ್ತು. ಭವಾನಿ ಅಧ್ಯಕ್ಷ. ಎರಡನೇದಾಗಿ ನಾನು ಈ ಶಾಲೆಯ ಅಧ್ಯಕ್ಷರ ಅಧಿಕಾರ ವಹಿಸಿಕೊಂಡಾಗ, ಶಾಸನ ವಹಿಸಿಕೊಂಡಾಗ 380 ಮಕ್ಕಳಿದ್ರು. ಇವತ್ತು 1500 ಮಕ್ಕಳನ್ನು ಮಾಡಿದ್ದೇವೆ. ಜೊತೆಗೆ ನಮ್ಮಲ್ಲಿ ನ್ಯಾಕಲ್ಲಿ 2 ಬಾರಿ B++ ತಗೊಂಡಿದ್ದೀವಿ. ಸೊ ನಮ್ಮಲ್ಲಿ ಸ್ಕೌಟ್ಸ್ ಜವಾಬ್ದಾರಿ, NSS ಜವಾಬ್ದಾರಿಯನ್ನ ನಮ್ಮ ಸತೀಶ್ ಅವರು ನೋಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ನಾವು ಭಾಗವಹಿಸಿದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಭಾಗವಹಿಸಿ ಅದನ್ನು ಜೊತೆಗೆ ಇವತ್ತು ನನಗೆ ಇಲ್ಲಿ BA BCom ಮಾತ್ರ ಇತ್ತು. ಇವತ್ತು BA BCom BSc MA BBA MCom ಇವೆಲ್ಲವನ್ನು ಮಾಡೋದಕ್ಕೆ ಹಾಸ್ಟೆಲ್ ಕೂಡ ಮಾಡಿದ್ದೇನೆ. ಎಲ್ಲ ಹೊಸ ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದೇನೆ. ನಾನು ಒಂದೇ ಒಂದು ಸಣ್ಣ ಬಿಲ್ಡಿಂಗ್ ಇತ್ತು ಅಷ್ಟೇ. ಇವತ್ತು ಎಲ್ಲವನ್ನು ಕೂಡ ಹೊಸದಾಗಿ ಕಟ್ಟಿದ್ದೇನೆ. ಬಂದಮೇಲೆ ಆಡಿಟೋರಿಯಂ. ನನಗೆ ತೃಪ್ತಿ ಏನು ಅಂದರೆ, ಪ್ರತಿ ವರ್ಷ ಸುಮಾರು ನಾವು 1000 ಮಕ್ಕಳಂದರೆ ನನ್ನ 13 ವರ್ಷದಲ್ಲಿ ಕನಿಷ್ಠ ಪಕ್ಷ 12,000 ಜನ ಮಕ್ಕಳಿಂದ ವಿದ್ಯಾಭ್ಯಾಸ ಮಾಡಿ ಕಳಿಸಿದ್ದೀವಿ. ಆ ತೃಪ್ತಿ ಇದೆ. ಇದರೊಟ್ಟಿಗೆ ಏನೆಲ್ಲ ಕೆಲಸ ಮಾಡಿದ್ರು ಎಲ್ಲ ಪ್ರಿನ್ಸಿಪಾಲ್ಸ್, ರೆಡ್ಡಿಯವರ ಆಗ್ಬೋದು, ರೆಡ್ಡಪ್ಪ ಆಗ್ಬೋದು, ಮುನ್ಸಪ್ಪ ಆಗ್ಬೋದು, ಹಿಂದೆ ಭಾಳ ಜನ ಕೆಲಸ ಮಾಡಿದ್ರು. ಈಗಿನ ಶಕುಂತಲ ಮೇಡಮ್ ಅವರು ಕೂಡ ಅವ್ರ ಆಕಾರದ ಹಬ್ಬ ಇದ್ದಾರೆ ಅಷ್ಟೇ, ಭಾಳ ಯಾರೋ ಸಣ್ಣಗಿರೋರು ಅವ್ರನ್ನ ನಾಚ್ಕೋಬೇಕು. ವೆರಿ ಆಕ್ಟಿವ್, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಿಂದೆ ಕೂಡ ಇದೇನು ಸಿಬ್ಬಂದಿ ಕೂಡ ಹಿಂದೆ ಎಷ್ಟು ಲೆಕ್ಚರರ್ ಕೆಲಸ ಮಾಡಿದ್ರು, ಆಲ್ ಆರ್ ವೆರಿ ಗುಡ್. ಎಲ್ಲ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಕ್ಕಂಥ ಲೆಕ್ಚರರ್ಸ್. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ವಿಶ್ವಾಸ ಇದೆ, ಪ್ರೀತಿ ಇದೆ. ಯಾಕಂದರೆ ಬರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಲ್ಲ ಅಂತೇಳಿ ವಿಶೇಷ ಗೌರವ ಇದೆ. ಇವತ್ತು ಒಂದು ಕಾಲೇಜ್ ಸಮಿತಿಯನ್ನು ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ. ಈ ಸಮಿತಿಯಲ್ಲಿ ಇವತ್ತು ವಿಶೇಷವಾಗಿ ಈ ಕಾಲೇಜ್ ಅಭಿವೃದ್ಧಿ ಸಮಿತಿಯನ್ನ ಪ್ರತಿ 3 ವರ್ಷಗಳಿಗೊಮ್ಮೆ ನಾವು ಮಾಡ್ತೀವಿ. ಈ ಬಾರಿ ಈ ಕಾಲೇಜನ್ನು ಹೆಚ್ಚಿಗೆ ಅಭಿವೃದ್ಧಿ ಮಾಡಬೇಕಂತ ಮನಸ್ಸಲ್ಲಿ ಇಟ್ಟುಕೊಂಡು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಈ ಸಮಿತಿಗೆ ಸದಸ್ಯರಾಗಿರ್ತಾರೆ. ಜಿಲ್ಲಾ ಪಂಚಾಯತ್ ಸ್ಥಳೀಯ ಸದಸ್ಯರಾಗಿರ್ತಾರೆ. ಇವತ್ತು ಪುರಸಭಾ ಅಧ್ಯಕ್ಷರು ಸದಸ್ಯರಾಗಿರ್ತಾರೆ. ಆದರೆ ಪುರಸಭೆ ಇಲ್ಲದರಿಂದ ಇವತ್ತು ಆರೋಗ್ಯ ರಾಜನ್ ಅವರನ್ನು ಸದಸ್ಯರಾಗಿ ಮಾಡ್ಕೊಂಡಿದ್ದೀವಿ. ಟಿ ಕೃಷ್ಣಪ್ಪ ಅಂತೇಳಿ ಕಾಮಸಮುದ್ರವರು, ಅವರು ನಿವೃತ್ತ ಶಿಕ್ಷಣ ತಜ್ಞರು, ಅವರನ್ನು ಮೆಂಬರ್ ಆಗಿ ಮಾಡ್ಕೊಂಡಿದ್ದೀವಿ. ವೆಂಕಟೇಶ್ ಗೌಡ ಅಂತೇಳಿ ಅವರು ಕೂಡ ರಿಟೈರ್ಡ್ ಟೀಚರ್, ಅವರನ್ನು ಕೂಡ ಮಾಡ್ಕೊಂಡಿದ್ದೀವಿ. ನಾರಾಯಣಪ್ಪ ಅಂತೇಳಿ ಅವರು ರಿಟೈರ್ಡ್ ಟೀಚರ್, ಅವರನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಶೇಖರ್ ವೈಪಿ ಅಂತೇಳಿ ಸ್ಥಳೀಯ ವ್ಯಾಪಾರಸ್ಥರನ್ನು ಅವ್ರು ಮಾಡ್ಕೊಂಡಿದ್ದೀವಿ. ಆಮೇಲೆ ಮೊಹಮ್ಮದ್ ಗೌಸ್ ಸುಹೇಲ್ ಅನ್ನೋರನ್ನ ಅವ್ರನ್ನ ಕೂಡ ವ್ಯಾಪಾರಸ್ಥರನ್ನು ಮಾಡ್ಕೊಂಡಿದ್ದೀವಿ. ಧೀರಜ್ ಶೇಟ್ ಅಂತ ಹೇಳಿ ಅವರು ಸ್ಥಳೀಯ ವ್ಯಾಪಾರಸ್ಥರು, ಅವ್ರನ್ನ ಕೆಲಸ ಮಾಡ್ಕೊಂಡಿದ್ದೀವಿ. ಇದಾಯಿತಲ್ಲ ಹಿಂದೂ ವಸಿವಲ ಟ್ರೇಡರ್ಸನ್ನು ಹಿಂದೂವರನ್ನು ಕೂಡ ಮೆಂಬರ್ ಆಗಿ ಮಾಡ್ಕೊಂಡಿದ್ದೀವಿ. ನಮ್ಮ ತ್ರಿಬಲ್-S ಅನಿಲ್ ಸೇರ್ಗು ಅವರನ್ನು ಕೂಡ ಮೆಂಬರ್ ಆಗಿ ಮಾಡ್ಕೊಂಡಿದ್ದೀವಿ. ನಮ್ಮ ಜಗ್ಗಿ ಬಾರ್ ಗೌಡ ಬಾರ್ನ ಜಗದೀಶ್ ಗೌಡರನ್ನು ಕೂಡ ನಾವು ಮೆಂಬರ್ ಆಗಿ ಮಾಡ್ಕೊಂಡಿದ್ದೀವಿ. ಎಂ ಚಂದ್ರಶೇಖರ್ ಅಂತಕ್ಕಂಥವ್ರನ್ನ SC/ST ಮೆಂಬರ್ ಮಾಡಿದ್ದೀವಿ. AR ರವಿಕುಮಾರ್ ಅನ್ನೋರನ್ನ, ಅಮರಾವತಿ ರವಿಕುಮಾರ್ ಅವರನ್ನು ಬ್ಯಾಕ್ವರ್ಡ್ಸ್ ಮೆಂಬರ್ ಮಾಡಿದ್ದೀವಿ. ಮಹಿಳಾ ಪ್ರತಿನಿಧಿಯಾಗಿ
ಜಿ ನಾಗವಣಿ ಅವರನ್ನು ಮಾಡಿದ್ದೇವೆ. ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ತೀವಿ. ಈ ಕಾಲೇಜಿನ ಪ್ರಾಂಶುಪಾಲರು, ಈ ಕಾಲೇಜ್ ರಿಜಿಸ್ಟ್ರಾರ್ ಅವರು ಖಜಾಂಚಿ ಆಗಿರುತ್ತಾರೆ. ಇದು ನಮ್ಮ ಸಮಿತಿಯ ಒಂದು ಆಡಳಿತ ಮಂಡಳಿ.